moment when time ಬಾಲಿವುಡ್ ನಟ ಅಭಿಷೇಕ್ ಬಚ್ಚನ್ ಪತ್ನಿ ಐಶ್ವರ್ಯ ರೈ ಫೋಟೋಗೆ ಫಿದಾ ಆಗಿದ್ದಾರೆ. ಕ್ಯಾಂಪಸ್ ನಲ್ಲಿ ಐಶು ರೆಡ್ ಕಾರ್ಪೆಟ್ ಮೇಲೆ ನಡೆದ ಒಂದು ಫೋಟೋ ನೋಡಿ ಬಚ್ಚನ್ ಫುಲ್ ಖುಷ್ ಆಗಿದ್ದಾರೆ. ತಮ್ಮ ಚಿತ್ರೀಕರಣದಲ್ಲಿ ನಟ ರಣಬೀರ್ ಮತ್ತು ಬದ್ರಿನಾಥ್ ಒಟ್ಟಿಗೆ ಭಾಗವಹಿಸಿದ್ದಾರೆ. ಅನುರಾಗ್ ಕಶ್ಯಪ್ ನಿರ್ದೇಶಿಸಿದ್ದು ಈ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇದ್ರು. ಈಗಾಗಲೇ ಫಲಿತಾಂಶ ಬಂದಿದೆ. ಫಲಿತಾಂಶದಲ್ಲಿ ಭರ್ಜರಿ ಯಶಸ್ಸು ಗಳಿಸಿರುವಂತಹ ಸಾಧಕರು ನಮ್ಮ ಜೊತೆ ಇದ್ದಾರೆ. ಆ ಮಕ್ಕಳ ಜೊತೆ ಮಾತನಾಡೋದಕ್ಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. 2015-16ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಬೆಂಗಳೂರು ಗ್ರಾಮಾಂತರ ಮೊದಲ ಸ್ಥಾನ. ಪೂರ್ಣ ಪ್ರಜ್ಞಾಶಾಲಿಯ ವಿದ್ಯಾರ್ಥಿ. ಸುದ್ದಿಗೋಷ್ಠಿಯಲ್ಲಿ ಸಚಿವ ರತ್ನಾಕರ್ ಘೋಷಣೆ. ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಈಸು. ಮೈಸೂರಿನ ಮರಿಮಲ್ಲಪ್ಪ ಶಾಲೆಯ ವಿದ್ಯಾರ್ಥಿ ಸೆಕೆಂಡ್ ಪ್ಲೇಸ್. 625ಕ್ಕೆ 624 ಅಂಕ ಪಡೆದ ವಿದ್ಯಾರ್ಥಿ. ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಮುಂದುವರಿದ ಸಂಘರ್ಷ. ರಾಜ್ಯ ಸರ್ಕಾರದ ಮತ್ತೊಂದು ವಿಧೇಯಕ ವಾಪಸ್ ಮಾಡಿದ ಗ್ರಾಮೀಣಾಭಿವೃದ್ಧಿ ನಿಧಿ ಸ್ಥಾಪನೆಯ ಜವಾಬ್ದಾರಿ ರಿಸರ್ವ್. ಮೇಲುಕೋಟೆಯಲ್ಲಿ ವೆಂಕಟರಮಣ ಸ್ವಾಮಿ ರಥ. ಆಡಳಿತ ಮಂಡಳಿಯಿಂದ ಅದ್ಧೂರಿ ಸ್ವಾಗತ. ಚೆಲುವ ನಾರಾಯಣ ಬಾಲಾಜಿ ಸಮಾಗಮ. ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದ ಭಕ್ತಗಳು. ಎಸ್ಎಸ್ಎಲ್ಸಿ ಸಾಧಕರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಸ್ವಾಗತಿಸುವಂತಹ ಸಮಯ. ಮೊದಲಿಗೆ ಸುಪ್ರೀತಾ 625ಕ್ಕೆ 624 ಅಂಕಗಳನ್ನ ಪಡೆದಿದ್ದಾರೆ. ಸುಪ್ರೀತಾ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಶಾಂತಕುಮಾರ್ 619 ಅಂಕ ಪಡೆದಿದ್ದಾರೆ. ಗಜಲಕ್ಷ್ಮಿ 604 ಅಂಕಗಳನ್ನ ಪಡೆದಿದ್ದಾರೆ. ಸ್ಟುಡಿಯೋದಲ್ಲಿ ಗಜಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಕಾರ್ತಿಕ್ ಭಾರದ್ವಾಜ್ 621 ಅಂಕ ಪಡೆದಿದ್ದಾರೆ. ಭಾರದ್ವಾಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೊನೆಯದಾಗಿ ಭಾರ್ಗವಿ ಮೂರ್ತಿ 612 ಅಂಕ ಪಡೆದಿದ್ದಾರೆ. ಭಾರ್ಗವಿ, ಕಂಗ್ರಾಚುಲೇಷನ್ಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ನಿಮ್ಮ 5 ಜನಕ್ಕೆ ನಮ್ಮ ಸುವರ್ಣ ನ್ಯೂಸ್ ಪರವಾಗಿ ಹಾರ್ಟಿ ಕಂಗ್ರಾಚುಲೇಷನ್ಸ್. ನಿಮ್ ಜೊತೆ ನಾನು ಮಾತನಾಡ್ತೀನಿ. ನಿಮ್ಮ ಸಾಧನೆಯ ಹಾದಿ ಹೇಗಿತ್ತು, ಯಾವ ರೀತಿ ಟೆನ್ಷನ್ ಇತ್ತು, ಯಾವ ರೀತಿ ಪ್ರಿಪರೇಷನ್ಸ್ ಇತ್ತು, ಎಲ್ಲ ನಾನು ಮಾತನಾಡ್ತೀನಿ ನಿಮ್ ಜೊತೆ. ಅದಕ್ಕೂ ಮುಂಚೆ ವೀಕ್ಷಕರು, ಈಗಾಗಲೇ ಫಲಿತಾಂಶ ಅಂತೂ ಹೊರಬಿದ್ದಿದೆ. ಸಾಮಾನ್ಯವಾಗಿ ಪಾಸ್ ಫೇಲ್ ಅನ್ನುವಂಥದ್ದು ಎಲ್ಲ ಪರೀಕ್ಷೆಯಲ್ಲೂ ಬರುವ ಸರ್ವೇ ಸಾಮಾನ್ಯ ವಿಷಯ. ಆದ್ರೆ ಇದಕ್ಕೆ ಬಗ್ಗಬಾರ್ದು, ಕುಗ್ಗಬಾರ್ದು ಅನ್ನೋದಷ್ಟೇ ನಮ್ಮ ಆಶಯ. ಫೇಲ್ ಆಗಿದ್ದವರು ಎದುರಿಸುವ ಯಾವ ಅವಶ್ಯಕತೆಯೂ ಖಂಡಿತ ಇಲ್ಲ. ಪೋಷಕರೇ, ನೀವು ಅಷ್ಟೇ ಮಕ್ಕಳನ್ನ ನಿಂದಿಸಬೇಡಿ, ಅವರ ಮನಸ್ಸನ್ನ ಕೊಲ್ಲಿಸಬೇಡಿ. ಫೇಲ್ ಆಗಿರುವಂತಹ ಮಕ್ಕಳ ವರ್ತನೆ ಮೇಲೆ ದಯವಿಟ್ಟು ನಿಗಾ ಇಡಿ. ಸೂಕ್ಷ್ಮವಾಗಿ ಅವರನ್ನ ಗಮನಿಸಿ, ಎದೆಗಪ್ಪಿಕೊಂಡು ಸಮಾಧಾನ ಮಾಡಿ. ಅಂಕ ಕಡಿಮೆ ಬಂದಿರೋದು ಮಕ್ಕಳನ್ನು ರ್ಯಾಂಕ್ ಬರ್ಬೇಕಿತ್ತು ಅಂತ ದೂಷಿಸಬೇಡಿ. ಕಡಿಮೆ ಅಂಕ ಬಂದಿದ್ರು ಪಾಸ್ ಆಗಿದ್ದಾರಲ್ಲ ಅನ್ನುವಂತಹ ಖುಷಿ ಜೊತೆಗೆ ಒಂದು ವೇಳೆ ಫೇಲ್ ಆಗಿದ್ರೆ ಅವರನ್ನ ಅಪ್ಪಿಕೊಂಡು ಸಮಾಧಾನ ಮಾಡಿ ಹುರಿದುಬಿಡಿಸಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಮಕ್ಕಳನ್ನ ದೂಷಿಸೋದು ಎಷ್ಟು ಮಟ್ಟಿಗೆ ಸಮಸ್ಯೆ ಉಂಟು ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಎಸ್ಎಸ್ಎಲ್ಸಿ ಪರೀಕ್ಷೆನೇ ಖಂಡಿತವಾಗಿಯೂ ಜೀವನ ಅಲ್ಲ, ಗುರಿ ಅಲ್ಲ. गर्मी तो लगती सभी को है, लेकिन क्या करें, बर्दाश्त है, करना पड़ता है, ड्यूटी है। हम सब रोड पे खड़े हैं तो हमारा काम है ड्यूटी करना, उनको जाम से निकालना, ट्रैफिक को फॉलो करना, ट्रैफिक रूल को निभाना। ताकि हम किसी भी स्थिति या गर्मी, धूप, तूफान, सर्दी, बारिश कुछ भी आए, हम अपनी ड्यूटी पर खड़े रहें।
ನೆನಪಿರಲಿ, ಇದು ಕೇವಲ ಒಂದು ಹೆಜ್ಜೆ ಮುಂದಕ್ಕೆ, ಜೀವನದಲ್ಲಿ ಸಾಗಬೇಕಾದ್ರೆ ಒಂದು ಹೆಜ್ಜೆ ಮುಂದಕ್ಕೆ ಸಾಗುವಂತಹ ಒಂದು ಮೆಟ್ಟಿಲು ಅಷ್ಟೇ. ಹಾಗಾಗಿ ಇದೇ ಖಂಡಿತ ಜೀವನ ಅಲ್ಲ. ಮಾರ್ಕ್ಸ್ ಕಾರ್ಡ್ ನಂಬರ್ಗಿಂತ ಲೈಫ್ ದೊಡ್ಡದು, ಸೋಲೆ ಗೆಲುವಿನ ಸೋಪಾನ ಅನ್ನೋದನ್ನು ಕೂಡ ಯಾರು ಮರಿಬಾರದು. ಇದು ನಮ್ಮ ಕಳಕಳಿ, ಸುವರ್ಣ ನ್ಯೂಸ್ ನ ಕಳಕಳಿ. ಮಕ್ಕಳು ಅಂಕ ಕಡಿಮೆ ಬಂದಿದ್ರೆ ದೂಷಿಸಬೇಡಿ. ಒಂದು ವೇಳೆ ಫೇಲ್ ಆಗಿದ್ರು ಕೂಡ ಅವರಿಗೆ ನಿಮ್ಮ ಸಾಂತ್ವನದ, ನಿಮ್ಮ ಬೆಂಬಲದ ಅವಶ್ಯಕತೆ ಇರುತ್ತೆ. ಖಂಡಿತವಾಗಿಯೂ ನೆಕ್ಸ್ಟ್ ಗೆ ಪಾಸ್ ಮಾಡ್ಕೊಳ್ಳುವಂತಹ ಎಲ್ಲ ಸಾಧ್ಯತೆಯೂ ಇರೋದ್ರಿಂದ ಮಕ್ಕಳನ್ನ ಹುರಿದುಂಬಿಸಿ. ಜೊತೆಗೆ ಯಾರು ಕಡಿಮೆ ಅಂಕ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಹೆಚ್ಚಿನ ಅಂಕ ಪಡಿತಾರೆ. ಜೊತೆಗೆ ಹೆಚ್ಚಿನ ಅಂಕ ಪಡೆದಿರೋರು ಈಗ ಸಂಭ್ರಮಿಸುವಂತಹ ಸಮಯ. ಇನ್ನು 2015-16ನೇ ಸಾಲಿನ SSLC ಫಲಿತಾಂಶ ಈಗಾಗಲೇ ಪ್ರಕಟವಾಗಿದೆ. ಈ ಬಾರಿ 79.16% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಳೆದ ಬಾರಿಗಿಂತ 2% ಫಲಿತಾಂಶ ಈ ಬಾರಿ ಕಡಿಮೆ ಬಂದಿದೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದು 82.64% ಬಾಲಕಿಯರು ಉತ್ತೀರ್ಣರಾಗಿದ್ದಾರೆ. ಈ ಕುರಿತಾಗಿ ಸಚಿವ ಕಿಮ್ಮನೆ ರತ್ನಾಕರ್ ಘೋಷಣೆ ಮಾಡಿದ್ದಾರೆ. ಬನ್ನಿ ಆ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ರು ಕೇಳೋಣ. 16 ಇದೆ ಮತ್ತು ಗಂಡು ಮಕ್ಕಳು ಏನು ಪರ್ಸೆಂಟೇಜ್ ಇದೆ ಅದು ಕಡಿಮೆ ಇದೆ, 75%, 84 ಇದೆ. ಹೆಣ್ಣು ಮಕ್ಕಳ ಫಲಿತಾಂಶ 82.64% ಇದೆ. ಮತ್ತು ಬ್ಯಾಂಗ್ಳೂರ್ ರೂರಲ್ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ಇದು ಟೋಟಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ, ಸ್ಟೇಟ್ ಅಲ್ಲಿ. ಉಡುಪಿ ಸ್ಟ್ಯಾಂಡ್ ಸೆಕೆಂಡ್. ಬೆಂಗಳೂರು ಗ್ರಾಮಾಂತರ 89.63% ಸ್ಕೋರ್ ಆಗಿದೆ. ಉಡುಪಿ ಜಿಲ್ಲೆ 89.52, ಮಂಗಳೂರು 88.01 ಥರ್ಡ್ ಪ್ಲೇಸ್. ಮತ್ತೆ ಬಳ್ಳಾರಿ ಲಾಸ್ಟ್ ಇದೆ ಶೈಕ್ಷಣಿಕ ಜಿಲ್ಲೆಯಲ್ಲಿ 56.68 ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಹಾಗೇನೆ ಮೂರು ಸರ್ಕಾರಿ ಶಾಲೆಗಳಲ್ಲಿ 0% ಇದೆ. ಎಸ್, ಈಗಾಗಲೇ ಘೋಷಣೆ ಮಾಡಿದ್ದನ್ನು ನಾವು ನೋಡಿದ್ವಿ. ಇನ್ನು ಮೈಸೂರಿನಿಂದ ನಮ್ಗೆ ಈಶು ಜಾಯ್ನ್ ಆಗ್ತಾ ಇದ್ದಾರೆ. 625 ಅಂಕಗಳಿಗೆ 624 ಅಂಕಗಳನ್ನ ಪಡೆದಿರುವಂತಹ ಈಶು ಈಗ ನಮ್ಮನ್ನ ಜಾಯ್ನ್ ಆಗ್ತಾ ಇರುವಂತದ್ದು. ಈಶು, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಿಮ್ ಜೊತೆ ನಾನು ಮತ್ತಷ್ಟು ಮಾತನಾಡ್ತೀನಿ. ಈಗ ಸಚಿವರಾದಂತಹ ಕಿಮ್ಮನೆ ರತ್ನಾಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಿಮ್ಮನೆ ರತ್ನಾಕರ್ ಅವರೇ. ಈಗಾಗಲೇ SSLC ಪರೀಕ್ಷೆಯ ಫಲಿತಾಂಶವಂತೂ ಹೊರಬಿದ್ದಿದೆ. ಏನ್ ಹೇಳೋದಕ್ಕೆ ಬಯಸ್ತೀರಾ ವಿದ್ಯಾರ್ಥಿಗಳಿಗೆ? ಮೊದಲನೇದಾಗಿ ಎಲ್ಲಾ ತೇರ್ಗಡೆ ಹೊಂದಿರತಕ್ಕಂಥವರಿಗೆ ನಾನು ಶುಭಾಶಯಗಳನ್ನ ಹೇಳ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಯಾರು ಅನುತ್ತೀರ್ಣ ಆಗಿದ್ದಾರೆ ಅವ್ರು ಯಾರು ಕೂಡ ಎತ್ಕೊಡ್ಬಾರ್ದು. ಮತ್ತು ಪುನಃ ಪರೀಕ್ಷೆಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಯಾವ ಪರೀಕ್ಷೆಲ್ಲ ಫೇಲ್ ಆಗಿದ್ದಾರೆ, ಯಾವ್ದೊಂದು ಯಾವ ವಿಷಯ ಫೇಲ್ ಆಗಿದ್ದಾರೆ ಅದಕ್ಕೆ ಮತ್ತೆ ಪುನಃ ಓದಿ ಎಕ್ಸಾಮ್ ತೆಗೆದುಕೊಂಡು ಹೋಗ್ಬೇಕು. ಪೋಷಕರು, ಶಿಕ್ಷಕರು ಮತ್ತು ಸಮಾಜ ನಾವ್ಯಾರು ಕೂಡ ಅವರಿಗೆ ಎದುಗುವಂತ ರೀತಿಯಲ್ಲಿ ಮಾತಾಡಬಾರ್ದು. ಅವ್ರಿಗೆ ಧೈರ್ಯ ಕೊಡೋ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸೊ ಆ ವಿದ್ಯಾರ್ಥಿಗಳ ಮನಸ್ಥಿತಿಯ ಬಗ್ಗೆಯೂ ಬಹಳ ಸೂಕ್ಷ್ಮವಾಗಿ ಪೋಷಕರು ಗಮನಿಸಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಪೋಷಕರು ಪ್ರಮುಖ ಪಾತ್ರ ವಹಿಸ್ತಾರೆ. ಅವರ ಜವಾಬ್ದಾರಿ ಬಗ್ಗೆ ಏನ್ ಹೇಳ್ತೀರಿ ಹೇಳೋದು? ನಾನಿರೋದೇನಂದ್ರೆ ಮಗುವಿಗೆ ಧೈರ್ಯ ಕೊಡ್ತಕ್ಕಂಥದ್ದು. ಈ ಯಾವ್ದು ಇನ್ನೊಂದ್ಸರಿ ಮಾಡ್ತಾ ಇತ್ತು, ಯಾವ ತರ ರೀತಿ ಮಾಡ್ಕೋಬಾರ್ದು ಅಂತಕ್ಕಂಥ ಧೈರ್ಯ ಉಂಟು ಅಂತ ಕೆಲಸ ಮಾಡ್ಬೇಕು. ಮತ್ತೆ ಸ್ನೇಹಿತರಾದ್ರು ಅಷ್ಟೇ, ಯಾರೇ ಮಕ್ಕಳು ಪಾಸ್ ಆದವರು ಫೇಲ್ ಆದವರು ಅವೇನ ಮಾಡಬಾರ್ದು. ಮತ್ತೆ ಆ ರೀತಿಯಾದ ನಮ್ಮ ಸಮಾಜದವರು ಕೂಡ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಅವರಿಗೆ ಧೈರ್ಯ ತರ್ತಕ್ಕಂಥ ಕೆಲಸಗಳಲ್ಲಿ ನಾವೆಲ್ಲ ಕೂಡ ಸಲ್ಲಿಸ್ತಾ ಇರ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸರಿ, SSLC ಪರೀಕ್ಷೆಯೇ ಜೀವನವಲ್ಲ, ಖಂಡಿತ ಜೀವನದ ಒಂದು ಹೆಜ್ಜೆ ಖಂಡಿತ ಹೌದು. ವಿದ್ಯಾರ್ಥಿಗಳು ಈ ಸೋಲನ್ನ ಹೇಗ್ ತಗೋಬೇಕು ಅಂತ ಹೇಳ್ತೀರಾ? ನನ್ನ ಮನಸ್ಸಿನಲ್ಲಿ ನಾನು ಹೇಳೋದು, ಇದು ಪಾಸ್ ಆಗೋದು ಬದುಕಿನ ಅಂತಿಮ ಏನಲ್ಲ, ಬದುಕಿನ ಅಂತಿಮ ಅಲ್ಲ. ಫೇಲ್ ಆದವರು ಅಕ್ಷರ ಕಲಿದೆ ಇದ್ದರು ಈ ಪ್ರಪಂಚನ ಆಡಳಿತ ಮಾಡಿದ್ದಾರೆ, ಯಶಸ್ಸನ್ನು ಸಾಧಿಸಿದ್ದಾರೆ ಬದುಕಿನಲ್ಲಿ. ಅದನ್ನ ಗಮನದಲ್ಲಿ ಇಟ್ಕೊಂಡು ಧೈರ್ಯದಲ್ಲಿ ನಿಭಾಯಿಸ್ಬೇಕು. ಮತ್ತೆ ಪುನಃ ಪ್ರಯತ್ನ ಮಾಡ್ಬೇಕು, ಉತ್ತೀರ್ಣರಾಗ್ಬೇಕು, ಒಳ್ಳೆ ಕೆಲಸವನ್ನ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಎದೆ ಹೊಂದಬಾರ್ದು ಅನ್ನೋದು ನನ್ನ ವಿನಂತಿ. ಮಕ್ಕಳಲ್ಲಿ ಪೋಷಕರು ಮತ್ತು ಸಮಾಜ ನಾವೆಲ್ಲರೂ ಕೂಡ ಅವರಿಗೆ ಧೈರ್ಯ ಕೊಡೋದನ್ನ ಮಾಡ್ಬೇಕು. ನಮ್ಮ ಸ್ಟುಡಿಯೋದಲ್ಲಿ 5 ಜನ ಹೆಚ್ಚಿನ ಅಂಕಗಳನ್ನ ಪಡೆದು ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ? ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನೂ ಹೆಚ್ಚಿನ ಮುಂದಿನ ನಿಮ್ಮ ಉದ್ದೇಶ ಗುರಿಗಳನ್ನು ಈಡೇರಿಸಲಿಕ್ಕೆ ಕಷ್ಟಪಟ್ಟು ಓದಿ ತಂದೆ ತಾಯಿಗೆ
ಸಮಾಜಕ್ಕೆ ಎಲ್ರಿಗೂ ಕೂಡ ಒಂದು ಹೆಸರು ತರ್ತಕ್ಕಂಥ ಕೆಲಸ. Style doesn't shout or wave or say hi. Style just arrives in style. Style never introduces itself. Style never talks, but people still listen. Style is the role model in the supermodel. Style always leads the way. Style doesn't end when all alone. It stays with you because you're born with it. Let us pride fashion too. Taste life in style. ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ ಕಿಮ್ಮನೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಎಸ್, ಸೋಲೆ ಗೆಲುವಿನ ಸೋಪಾನ ಅನ್ನೋದನ್ನು ಕೂಡ ಇರುವಂತಹದ್ದು. ಜೊತೆಗೆ ಗೆಲುವನ್ನ ತಂದುಕೊಂಡಿರುವಂತಹ ವಿದ್ಯಾರ್ಥಿಗಳು ಮತ್ತಷ್ಟು ಗೆಲುವನ್ನ ತಂದುಕೊಳ್ಳಿ ಅನ್ನೋದು ಕೂಡ ನಮ್ಮ ಆಶಯವಾಗಿದೆ. ವಿದ್ಯಾರ್ಥಿನಿಯರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 5 ಜನ ಇದ್ದಾರೆ. ಈಗಾಗ್ಲೇ ಸಂಭ್ರಮ, ಈಗಾಗ್ಲೇ ಅವ್ರ ಮನೇಲಿ ಎಲ್ಲರೂ ಆಚರಣೆ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ನಾವು ಚರ್ಚೆಯನ್ನ ಆರಂಭಿಸ್ತಾ ಇದೀವಿ. ಮೊದಲಿಗೆ ಸುಪ್ರೀತಾನ ಮಾತನಾಡಿಸ್ತೀನಿ. ಸುಪ್ರೀತಾ, 624 1 ಮಾರ್ಕ್ಸ್ ಇಂದ ಆ ಒಂದು ರೆಕಾರ್ಡ್ ಏನಿತ್ತು, ರಂಜನ್ ಮಾಡಿರುವಂತಹ ರೆಕಾರ್ಡ್ ನಿಂದ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ. ಜೊತೆಗೆ ಈಶು ಕೂಡ 624 ಅಂಕ ಪಡೆದಿರುವಂತದ್ದು. ಅದೇ ಖಂಡಿತವಾಗಿಯೂ ಬಹಳ ಖುಷಿ ಪಡುವಂತಹ ವಿಷಯ. ಸೊ ಏನ್ ಅಂಕ ನೋಡಿದ ತಕ್ಷಣ ಏನ್ ಅನಿಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಮಾರ್ಕ್ಸ್ ನನಗ್ ಗೊತ್ತಾಗ್ಲಿಲ್ಲ, ನಿಮ್ ನ್ಯೂಸ್ ಇಂದ ಫಸ್ಟ್ ಕಾಲ್ ಬಂದಿತ್ತು ನಂಗೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನೋ ವರ್ಡ್ಸ್. ಓಕೆ, ಸೊ ನೋ ವರ್ಡ್ಸ್ ಅಂತಿದ್ದಾರೆ. ಇದ್ರ ಜೊತೆಗೆ ನಾನು ಮೈಸೂರಿಂದ ಈಶುನ ಮಾತನಾಡಿಸ್ತೀನಿ. ಈಶು 2ನೇ ರ್ಯಾಂಕ್ ಅನ್ನ ಪಡೆದಿರೋದಕ್ಕೆ ಹೇಗೆ ಅನಿಸ್ತಾ ಇದೆ ಈಶು? ಅಫ್ಕೋರ್ಸ್ ತುಂಬಾ ಒಳ್ಳೆ ಫೀಲಿಂಗ್. ಯಾರೇ ಜಾಗದಲ್ಲಿ ಇದ್ರು ತುಂಬಾ ಖುಷಿ ಪಡ್ತಾರೆ. ಸೊ ಎಸ್, ನೋಡಿದ ತಕ್ಷಣ ಸರ್ಪ್ರೈಸ್, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇಬ್ರು ಇಲ್ಲಿ ಟೈ ಆಗಿದ್ದೀರಾ. ಸುಪ್ರೀತಾ ಮತ್ತೆ ಈಶು ಇಬ್ರು ಟೈ ಆಗಿರುವಂತದ್ದು. 624 ಇಬ್ರು ಅಂಕ ಪಡೆದಿರುವಂತದ್ದು. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸುಪ್ರೀತಾಗೆ? ಎಸ್, ಅವಳು ತುಂಬಾ ಎಫರ್ಟ್ಸ್ ಹಾಕಿದ್ಲು, ನಾನು ಎಫರ್ಟ್ಸ್ ಹಾಕಿದ್ದೀನಿ. ಒಳ್ಳೆ ರಿಸಲ್ಟ್ ಬಂದಿದೆ. ಎಸ್, ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ ಅವಳಿಗೂ. ಕಂಗ್ರಾಚುಲೇಷನ್ಸ್. ಎಸ್, ಅಷ್ಟೇ. ಎಸ್, ಕಂಗ್ರಾಚುಲೇಷನ್ಸ್. ಜೊತೆಗೆ ಖುಷಿ ಅವರ ಮುಖಗಳಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಶಾಂತಕುಮಾರ್ ನಾನು ಮಾತನಾಡಿಸ್ತೀನಿ. ಶಾಂತಕುಮಾರ್, ಸೊ ಅಂತೂ ಇಂತೂ SSLC ಪರೀಕ್ಷೆ ಮುಗಿದಿದೆ, ಒಳ್ಳೆ ಅಂಕ ಬಂದಿದೆ. ಹಾಗೆ ಯು ಫೀಲಿಂಗ್? ಒಳ್ಳೆ ಫೀಲಿಂಗ್ ಇದೆ. 10 ಬಂದಿದೆ, 619. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ಬರುತ್ತೆ ಅಂತ. ಸೊ ನೋಡಿದ ತಕ್ಷಣ ಶಾಕ್ ಅಂತೂ ಆಗೇ ಆಗುತ್ತೆ ಎಲ್ಲಾರ್ಗು. 619 ಕಮ್ಮಿ ಮಾರ್ಕ್ಸ್ ಏನಲ್ಲ. ಡೆಫಿನೆಟ್ಲಿ ಕಮ್ಮಿ ಮಾರ್ಕ್ಸ್ ಅಲ್ಲ. ಜೊತೆಗೆ ಕಡಿಮೆ ಶ್ರಮ ಇರೋದಿಲ್ಲ, ಅದ್ರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ಆಬ್ವಿಯಸ್ಲಿ ನೀವೆಲ್ಲರೂ ಹಗಲು ರಾತ್ರಿ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಕಾಲ ಕಳೆದಿರ್ತೀರಾ. ರಿಸಲ್ಟ್ ಏನ್ ಬರುತ್ತಪ್ಪ, ಹೇಗ್ ಬರುತ್ತಪ್ಪ ಅಂತ. ಪ್ರಿಪರೇಷನ್ಸ್ ಅಷ್ಟ್ರ ಮಟ್ಟಿಗೆ ಇರುತ್ತೆ. ನೀವು ಎಕ್ಸಾಮ್ಸ್ ನಲ್ಲಿ ಹೋಗಿ ಅದನ್ನ ಫೇಸ್ ಮಾಡ್ಬೇಕು ಅಂದ್ರೆ. ಸೊ ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಇದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಅಲ್ಲಿ ಟೇಕ್ ಶಾರ್ಟ್ ಬ್ರೇಕ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಪುಟ್ಟ ಬ್ರೇಕ್ ನಂತರ. ತಂದೆ ತಾಯಿಗೋಸ್ಕರ ಲವರ್ ಸತ್ತಿದ್ದಾರೆ ಹೊರತು ಲವರ್ಸ್ಗೋಸ್ಕರ ತಂದೆ ತಾಯಿಗಳು ಸತ್ತಿರೋ ಕೇಸು ನಾನ್ ಕೇಳಿದ. ಐಸ್ ಕ್ರೀಮ್ ಹುಡುಗ ಹೆತ್ತವರನ್ನೇ ಮರೆಸಿದ. ಸಮಾಜಕ್ಕೆ ಅಂಜಿ ಸತ್ತೇ ಹೋದ್ರು. ಪ್ರಾಣ ತೆಗೆಯಿತು ಮಗಳ ಪ್ರೀತಿ. ನರಕ ಯಾತನೆ. FIR ಇಂದು ರಾತ್ರಿ 9 ಗಂಟೆಗೆ. Go with the waves. Take a breath. ಸಮಸ್ತ ನಾಡಿನ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಶ್ರೀ NS ನಾಗರಾಜ್, ಅಧ್ಯಕ್ಷರು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಚಾರಿಟಬಲ್ ಟ್ರಸ್ಟ್, ಬೆಂಗಳೂರು. ನಮ್ಮ ಶರೀರದಲ್ಲಿದೆ 70% ನೀರು. ಈ ಶರೀರಕ್ಕೆ ಬೇಕು ಮಿನರಲ್ಸ್. ಅದಕ್ಕಾಗಿ ಬರೀ ಅಕ್ವಾಗಾರ್ಡ್. ಇದರ ಅಡ್ವಾನ್ಸ್ಡ್ ಮಿನರಲ್ ಗಾರ್ಡ್ ಟೆಕ್ನಾಲಜಿ ನೀರಿನ ನ್ಯಾಚುರಲ್ ಮಿನರಲ್ಸ್ ಉಳಿಸುತ್ತೆ, ನೀರನ್ನು ಶುದ್ಧಕ್ಕಿಂತ ಹೆಚ್ಚಾಗಿ ಸ್ವಸ್ಥವಾಗಿಸುತ್ತೆ. ಅಕ್ವಾಗಾರ್ಡ್, ಶುದ್ಧಕ್ಕಿಂತ ಹೆಚ್ಚಾಗಿ ಆರೋಗ್ಯದ ಭರವಸೆ.
ಸಮಸ್ತ ಆರ್ಯ ವೈಶ್ಯ ಕುಲ ಬಾಂಧವರಿಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಟಿ.ಎ. ಶರವಣ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಮಾಲೀಕರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ದಿನವಿಡೀ ಬಿಸಿಲಲ್ಲಿ ತಿರುಗಿ ಮೆಷಿನ್ ಮಾಡ್ತಿದ್ದೆ, ಕಸ ಸ್ವಚ್ಛ ಮಾಡುವಂತದ್ದು. ಸಂಜೆ ಆಗುವವರೆಗೆ ನನ್ನ ಸ್ವಂತ ಮಿಸುಳಲ್ಲೇ ಕಸ ತುಂಬುತ್ತಿತ್ತು. ಟೆನ್ಷನ್ ಮತ್ತು ತಲೆನೋವಿನಂತ. ಒಮ್ಮೆ ಸರ್ ಹೇಳಿದ್ರು, ದಿನಾ ಸಂಜೆ ನವರತ್ನ ತೈಲ ಹಚ್ಚು. ಸಲಹೆ ನೀವೇ ಹೇಳಿ, ತೈಲದಿಂದ ತಲೆನೋವು ಹೋಗುತ್ತಾ? ಆದ್ರೆ ಚಮತ್ಕಾರವಾಯ್ತು. ನವರತ್ನ ತೈಲವು ನಿಜವಾಗ್ಲೂ ಟೆನ್ಷನ್, ತಲೆನೋವು ಮತ್ತು ತೆಗೆವನ್ನು ಮಾಡಿದ್ದು ತಕ್ಷಣ ಮಾಯ. ಸಮಸ್ತ ನಾಡಿನ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಪಿ ಅಶೋಕ್ ಕುಮಾರ್, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಡೂರು. ಹೃದಯ ಅಂತೂ ಎಸಿ ಬುದ್ಧಿ ಅಂತ ಹೋಗಬೇಕಿದೆ. But to dance? No. Love to. ಬೇಕು ಎನ್ನ ಮೇಲೆ Royal Challenge Sports Train, Aim for Life. ಸಮಸ್ತ ನಾಡಿನ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಗಿರಿಧರ್ ಎಸ್, ಕಾರ್ಯಕಾರಿ ಸಮಿತಿ ಸದಸ್ಯರು, ಬಳ್ಳಾರಿ. I'm going paperless, and not just with my banking. ಸಮಸ್ತ ನಾಡಿನ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಬೆಂಡಕೂರು ಶ್ರೀನಿವಾಸ್, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಿರಗುಪ್ಪ. ಅದು ಯಾವುದು ನಮ್ಮೆಲ್ಲರನ್ನು ಅಹಿಂಸೆಯಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಕ್ಕೆ ಪ್ರೇರೇಪಿಸುವುದು? ಅದು ಯಾವುದು ಕಠಿಣ ವಿರೋಧಿಗಳನ್ನು ಹತೋಟಿಯಲ್ಲಿ ಇಡುವುದಕ್ಕೆ ರಾಷ್ಟ್ರೀಯ ದಳವನ್ನು ಚಾಲನೆ ಮಾಡುವುದು? ಅದು ಯಾವುದು ಆರ್ಥಿಕ ಪ್ರಗತಿಗಾಗಿ ಭಾರತದ ಪ್ರತಿಯೊಬ್ಬ ನಾಗರಿಕನಿಂದ ಪರಿಶ್ರಮ ಮಾಡಿಸುವುದು? ನಿಷ್ಠೆ ಹಾಗೂ ನಮ್ಮ ದೇಶದ ಗೌರವ. ಭಾರತ ಮತ್ತೊಂದು ಐತಿಹಾಸಿಕ ಕಾರ್ಯ ಸಾಧನೆಗಾಗಿ ತಯಾರಾಗಿದೆ. ಬಯಲಿನಲ್ಲಿ ಶೌಚದ ಸಮಾಪ್ತಿ. ಭಾರತವನ್ನು ಒಂದು ಸ್ವಚ್ಛ ಹಾಗೂ ಸಂತೃಪ್ತ ದೇಶವನ್ನಾಗಿಸಲು ಸಹಾಯ ಮಾಡಿ. ಇದು ನಮ್ಮ ಕೈಯಲ್ಲಿದೆ. ಸ್ವಚ್ಛ ಭಾರತ್ ಮಿಷನ್, ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಸಮಸ್ತ ಆರ್ಯ ವೈಶ್ಯ ಕುಲ ಬಾಂಧವರಿಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಟಿ.ಎ. ಶರವಣ, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಮಾಲೀಕರು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ನೋಡಿದ್ಯಾ, ರೈಡ್ ಮಧ್ಯೆ ಬಾಸ್ ನ ಫೋನ್. ಜಡ್ ಯಾಕೆ ತಗೊಳ್ತಿರೋ? ಬರೀ ಸ್ಯಾಮ್ಸಂಗ್ ಗ್ಯಾಲಕ್ಸಿ J ಸೀರೀಸ್ ವಿತ್ S ಬೈಕ್ ಮೋಡ್. ಕಾಲರ್ ಗೆ ಹೇಳುತ್ತೀನಿ ಬೈಕ್ ಓಡಿಸೋದು. ಬೈಕ್ ನಲ್ಲಿದ್ರೆ ಕಾಲ್ ಬ್ಯಾಕ್ ಮಾಡಬಹುದು. ಒಂದ್ ವೇಳೆ ಕಾಲ್ ಇಂಪಾರ್ಟೆಂಟ್ ಆಗಿದ್ರೆ ಆಗ ಕಾಲರ್ ಒತ್ತುತ್ತಾರೆ, ಫೋನ್ ರಿಂಗ್ ಆಗುತ್ತೆ, ಬೈಕ್ ಸೈಡ್ಗೆ ತರಬೇಕಾಗುತ್ತೆ, ಆಗ ಮಾತಾಡಬೇಕಾಗುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ J ಸೀರೀಸ್ ವಿತ್ S ಬೈಕ್ ಮೋಡ್, ರೈಡ್ ಟೆನ್ಷನ್ ಫ್ರೀ. ಸಮಸ್ತ ನಾಡಿನ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಚಾಗಿ ಸುಬ್ಬಯ್ಯ ಶೆಟ್ಟಿ ಮತ್ತು ಅಣ್ಣ ತಮ್ಮಂದಿರು, ಸಿರಗುಪ್ಪ. ಪ್ಯಾರಗನ್ ಸ್ಕೂಲ್ ಶೂಗಳು ಎಲ್ಲ ರಿಟೇಲ್ ಅಂಗಡಿಗಳಲ್ಲೂ ಲಭಿಸುತ್ತದೆ. ಪ್ಯಾರಗನ್ ಭಾರತದ ಅತಿ ದೊಡ್ಡ ಪಾದರಕ್ಷೆ ತಯಾರಕರು. ಸಮಸ್ತ ನಾಡಿನ ಜನತೆಗೆ ವಾಸವಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಜಿ ನಾಗೇಶ್, ಕಾರ್ಯಕಾರಿ ಸಮಿತಿ ಸದಸ್ಯರು, ಬಳ್ಳಾರಿ. Crime, problem, lifestyle. Garden Cityಯ ಕಲರ್ಫುಲ್ ಸುದ್ದಿ ಅನಾವರಣ. ಸಿಲಿಕಾನ್ ಸಿಟಿಯ ಕಂಪ್ಲೀಟ್ ನ್ಯೂಸ್. ಮೆಟ್ರೋ ಮೆಜೆಸ್ಟಿಕ್ ಪ್ರತಿದಿನ ರಾತ್ರಿ 10:30ಕ್ಕೆ. SSLC ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಧಕರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಈಗ ನೆಕ್ಸ್ಟ್ ಗಜಲಕ್ಷ್ಮಿ 604 ಅಂಕ ಪಡೆದಿರುವಂತಹ ಗಜಲಕ್ಷ್ಮಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಗಜಲಕ್ಷ್ಮಿ, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಎಕ್ಸಾಮ್ ಬರದ್ಮೇಲೆ ರಿಸಲ್ಟ್ ಗೋಸ್ಕರ ಕಾಯೋ ಟೆನ್ಷನ್ ಇನ್ನೂ ಜಾಸ್ತಿ. ಪ್ರಿಪರೇಷನ್ ಗಿಂತ ಕಾಯೋದು ತುಂಬಾ ಕಷ್ಟ. ಸೊ 606 ಅಂದಾಗ ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟೇಷನ್ಸ್ ಇತ್ತ ಇಷ್ಟು ಬರುತ್ತೆ ಅಂತ, ಅಥವಾ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ರ? ನಾನು SSLC ಆಗಿರೋದ್ರಿಂದ ಎಕ್ಸಾಕ್ಟ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ 95 ಮೇಲೆ ಏನ್ ಬಂದ್ರು ತಗೊಳ್ಳೇಬೇಕಂತ ರೆಡಿ ಆಗಿದೆ. ಸೊ ಏನ್ ಬಂದ್ರು ಯು ವರ್ ಪ್ರಿಪೇರ್. ಓಕೆ, ಕಾರ್ತಿಕ್ ನಮ್ಮ ಜೊತೆ 621. ಇಲ್ಲಿ ಕೂತಿರುವಂತಹ ಎಲ್ಲರ ಸ್ಕೋರು ಕೂಡ ಬಹಳ ಖುಷಿ ಕೊಡುವಂತಹ ಸ್ಕೋರ್. ಸೊ 621 ಸ್ಕೋರ್ ನೋಡಿದ ತಕ್ಷಣ, ಆ ಒಂದು ಅಂಕ ನೋಡಿದ ತಕ್ಷಣ ಏನ್ ಅನಿಸ್ತದೆ ಕಾರ್ತಿಕ್? ನಂಬಕ್ಕೆ ಆಗಿಲ್ಲ. ನಾನ್ 650 ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಸಡನ್ ಆಗಿ ಶಾಕ್ ಆಯ್ತು.
615 ಎಕ್ಸ್ಪೆಕ್ಟ್ ಮಾಡಿದ್ದು, 621 ಬಂತು. ದಟ್ಸ್ ಅ ವೆರಿ ಗುಡ್ ಸ್ಕೋರ್. ಓಕೆ, ಈಗ ಭಾರ್ಗವಿ, ಸೊ ಫಸ್ಟ್ ರಿಯಾಕ್ಷನ್ ಹೇಗೆ ಅನಿಸ್ತಾ ಇದೆ ಈಗ? First server actually blocked ಆಗಿತ್ತು. So my sister called me and told that results. I was very very happy about it. ತುಂಬಾನೇ ಖುಷಿ ಆಯ್ತು. ಸೊ ಇವಾಗ ಎಲ್ಲರೂ ರಿಲ್ಯಾಕ್ಸ್ಡ್ ಆಗಿದ್ದೀರಾ? ಸೊ ಅಥವಾ ಆಗ್ಲೇ ಮನ್ಸಿಗೆ ಬಂದ್ಬಿಟ್ಟಿದ್ಯಾ ಏನ್ ಪಿಕ್ ಮಾಡ್ಬೇಕು, ಯಾವ ಕಾಲೇಜ್ ಪಿಕ್ ಮಾಡ್ಬೇಕು ಅಂತೆಲ್ಲ ಟೆನ್ಷನ್ ಮತ್ತೆ ಸ್ಟಾರ್ಟ್ ಆಗಿದ್ಯಾ? ಸೊ ರಿಲ್ಯಾಕ್ಸ್ಡ್ ಆಗಿದ್ದೀರಾ, ಖುಷಿ ಆಗಿದ್ದೀರಾ? ಸೊ ಇವಾಗೆಲ್ಲ ರಿಲ್ಯಾಕ್ಸ್ ಆಗಿದ್ದೀರಾ? ಸೊ ಸ್ಮಿತಾ, ಫ್ಯಾಮಿಲಿ ಏನ್ ಹೇಳ್ತಾ ಇದಾರೆ? ಎಲ್ಲರೂ ತುಂಬಾ ಖುಷಿ ಪಟ್ರು. ಅಂಡ್ ನಮ್ಮ ಅಪ್ಪ ಅಮ್ಮ ಎಸ್ಪೆಷಲಿ ಅವ್ರು ತುಂಬಾ ಹೋಪ್ಸ್ ಇಟ್ಟಿದ್ರು. ಅಂಡ್ ನಾನ್ ಸ್ಯಾಟಿಸ್ಫೈಡ್. ನಮ್ಮ ಅಪ್ಪ ಅಮ್ಮನ ಹೋಪ್ಸ್ ಉಳಿಸಿದೆ ನಾನು. ಹೆಂಗ್ ಪ್ರಿಪರೇಷನ್ಸ್? ಯಾವಾಗ್ಲೂ SSLC ಅಂದ್ರೆ ಆ ಒಂದು ಟೆನ್ಷನ್ ಇರುತ್ತೆ. ಸೊ SSLC ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಅನ್ನುವಂತ ಆತಂಕ ಇದ್ದೇ ಇರುತ್ತೆ. ನೀವ್ ಹೆಂಗ್ ಪ್ರಿಪೇರ್ ಆದ್ರಿ? ಪ್ರಿಪರೇಷನ್ಸ್ ಹೇಗಿತ್ತು? ಫಸ್ಟ್ ಆಫ್ ಆಲ್ ಅದನ್ನ 10th ಅಂತ ತಗೊಳ್ದೆ. ನಾನು 9th ಅಲ್ಲಿ ಹೆಂಗ್ ಓದಿದ್ನೋ ಹಂಗೆ ಓದಕ್ ಟ್ರೈ ಮಾಡಿದೀನಿ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಮೊದಲು ಮಾಡ್ಬೇಕಾದ್ರೆ ಒಂದ್ ಸಬ್ಜೆಕ್ಟ್ ಇದೆ, ಅದಕ್ಕೆ ಟೀಚರ್ಸ್ ಅಪ್ಪ ತುಂಬಾ ಹೆಲ್ಪ್ ಮಾಡ್ಯಾರ, ಅಪ್ಪ ಅಮ್ಮ ಇದ್ರು. ಆಮೇಲೆ ಸಣ್ಣ ಟೆಸ್ಟ್ ಎಕ್ಸಾಮ್ಸ್ ಸೀರಿಯಸ್ ಆಗಿ ಓದು ಬಂದು ಮಾಡಿದ್ರೆ ಪಬ್ಲಿಕ್ ಎಕ್ಸಾಮ್ ಈಸಿ ಆಗೋಯ್ತು. ಸೊ ಹಿಂದಿನ ದಿನ ಅಷ್ಟು ಸ್ಟ್ರೆಸ್ ಅನ್ನಿಸ್ಲಿಲ್ಲ. ಓಕೆ, ಹಿಂದಿನ ದಿನ ಸ್ಟ್ರೆಸ್ ಇರ್ಲಿಲ್ಲ. ನಾವೆಲ್ಲ ಹಿಂದಿನ ದಿನನೇ ಸ್ಟ್ರೆಸ್ ಮಾಡ್ಕೊತಿದ್ವಿ. ಎಸ್ ಶಾಂತ್ ಕುಮಾರ್, ಆ ಒಂದು ಪ್ರೆಷರ್ ಇತ್ತ SSLC ರಿಸಲ್ಟ್ಸ್ ಅನ್ನುವಂಥದ್ದು, SSLC ಎಕ್ಸಾಮ್ ಅನ್ನುವಂಥದ್ದು? ನಿಮ್ ಪ್ರಿಪರೇಷನ್ಸ್ ಹೇಗಿರ್ತಾ ಇತ್ತು? ಪ್ರೆಷರ್ ಅನ್ನೋದೇನ್ ಜಾಸ್ತಿ ಇರ್ಲಿಲ್ಲ. ಮನೇಲಿ ಮೊದ್ಲಿಂದ ಓದ್ತಿದಿಂದ ಅಷ್ಟೊಂದ್ ಪ್ರೆಷರ್ ಏನ್ ಗೊತ್ತಾಗ್ತಿರ್ಲಿಲ್ಲ. ಮನೇಲೂ ಏನ್ ಪ್ರೆಷರ್ ಮಾಡ್ತಿರ್ಲಿಲ್ಲ, ಅಷ್ಟ್ ಬರ್ಬೇಕು ಇಷ್ಟ್ ಬರ್ಬೇಕು ಅಂತ. ಎಷ್ಟ್ ಮಾಡ್ತೀಯ ಮಾಡೋ ಅಂದ್ರಿಂದ ಅಷ್ಟೊಂದ್ ಪುಷ್ ಅಪ್ ಅಂತ ಕೊಡ್ತಿದ್ರು ಮನೇಲಿ. ಚೆನ್ನಾಗ್ ಮಾಡಾಕಾಯ್ತು. ಟೀಚರ್ಸ್ ಎಲ್ಲ ಒಳ್ಳೆ ಟೀಚಿಂಗ್ ಹೆಲ್ಪ್ ಮಾಡಿದ್ರು. ಸೊ ಇಷ್ಟೇ ಬರ್ಬೇಕು ಅಂತ ಫ್ಯಾಮಿಲಿಯಿಂದಾನು ಆ ಪ್ರೆಷರ್ ಇಲ್ಲ, ಎಕ್ಸ್ಪೆಕ್ಟೇಷನ್ ಬರ್ಬೇಕು ಅಂತಿರ್ಲಿಲ್ಲ. ಒಂದ್ 90+ ಅಂದ್ರೆ ಸಾಕು ಅಂತಿದ್ರು, ಅಂದ್ರೆ ಅಷ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರು. ಸೊ ಗಜಲಕ್ಷ್ಮಿ, ಸೊ ನಿಮ್ಗೂ ಏನಾದ್ರು ಆ ರೀತಿ ಪ್ರೆಷರ್ ಇತ್ತ? ಇಷ್ಟೇ ತಗೋಬೇಕು ಅಥವಾ ನೀವ್ ಅನ್ಕೊಂಡಿದ್ರ ಇಷ್ಟೇ ನಾನ್ ತಗೋಬೇಕು ಅಂತ ಆತರ ಏನಾದ್ರು? SSLC ಇಂದ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಇಷ್ಟು ಸ್ಕೋರ್ ಮಾಡ್ಬೇಕು ಆತರ ಏನಾದ್ರು ತಲೆಯಲ್ಲಿ ಇತ್ತ? ನನ್ಗೆ ಪರ್ಸನಲ್ ಆಗಿ 95+ ಬೇಕು ಅಂತ ಮುಂಚೆಯಿಂದಾನು ಇತ್ತು. ಬಟ್ ಎಲ್ಲಾರ ಫ್ಯಾಮಿಲಿಲೆಲ್ಲ 90+ ಅಂತ ಅಷ್ಟೇ ಹೇಳಿದ್ದೆ. ಪ್ಲಸ್ ಅಪ್ಪ ಅವರು ಲೆಕ್ಚರರ್ ಆಗಿರೋದ್ರಿಂದ ಸ್ಟೂಡೆಂಟ್ ಮೆಂಟಾಲಿಟಿ ಗೊತ್ತಿರುತ್ತಲ್ಲ, ಮನೇಲಿ ಒಂಚೂರು ನನ್ಗೇನು ಪ್ರೆಷರೇ ಇರ್ಲಿಲ್ಲ. ಟ್ಯೂಷನ್ಗೂ ಅವ್ರೇನು ನನಗೆ ಫೋರ್ಸ್ ಮಾಡ್ಲಿಲ್ಲ. ನಾನೇ ಓದ್ಕೊಡ್ತೀನಿ ಅಂದಾಗ ಅವರು ಸೆಲ್ಫ್ ಬಿಟ್ಬಿಟ್ರು. ನಾನು ಎಷ್ಟು ಕಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಫ್ಯಾಮಿಲಿ ಫುಲ್ಲಿ ಸ್ಯಾಟಿಸ್ಫೈಡ್. ಓಕೆ, ಎಷ್ಟು ತಗೊಂಡ್ರು ನಾವು ಖುಷಿಯಾಗಿರ್ತೀವಿ ಅಂತ. ವೆರಿ ಗುಡ್ ಸ್ಕೋರ್. ಆಕ್ಚುಲಿ ಆ ಸ್ಕೋರ್ ನೋಡಿದ ತಕ್ಷಣ ಏನಂದ್ರು? ಆ ಮೊಮೆಂಟ್ ನಾನ್ ಒಂಥರ ನನಗ್ ರಿಯಾಕ್ಟ್ ಮಾಡೇ ಹೆಂಗೆ ಅಂತಾನು ಗೊತ್ತಾಗ್ಲಿಲ್ಲ. ನನ್ಗಿಂತ ನಮ್ಮ ಅಮ್ಮ ಅವ್ರಿಗೆ ತುಂಬಾ ಎಕ್ಸೈಟ್ ಆಗ್ಬಿಡ್ತು. ನಾನಂತೂ ಸ್ಪೀಚ್ಲೆಸ್ ಆಗಿದ್ದೆ. ಅವರು ನಮ್ಮ ಅಪ್ಪ ಅಂತೂ ಮೀಟಿಂಗ್ ಅಲ್ಲಿ ಇದ್ರು ಪಾಪ. ಅವ್ರು ಕೇಳಿದ ತಕ್ಷಣ ಅವರೇ ನನಗ್ ಥ್ಯಾಂಕ್ಸ್ ಹೇಳ್ತಾ ಇದ್ರು, ಇಷ್ಟೆಲ್ಲ ಮಾಡಿದ್ದೆಲ್ಲ ಟ್ಯೂಷನ್ ಇದೆ ಅಂತ. ತುಂಬಾ ಖುಷಿ ಆಗ್ತದೆ. ಕಾರ್ತಿಕ್, ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು? ಸೊ ನೀವ್ ಈ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರಿ. ಪ್ರಿಪರೇಷನ್ ವೈಸ್ ಎಷ್ಟ್ ಅನ್ಕೊಂಡಿದ್ರಿ? ಎಷ್ಟು ಬರ್ಬೋದು ಅನ್ಕೊಂಡಿದ್ರಿ? ಅರೌಂಡ್ 615 ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದ್ರೆ ಮನೇಲಿ ಅಪ್ಪ ಯಾವ ಕಾಲೇಜ್ ಬೇಕು ಅಂದ್ರು ಡೈರೆಕ್ಟ್ ಅಡ್ಮಿಷನ್ ಬರಂಗೆ 95 ಮೇಲೆ ಬಂದ್ರೆ ಸಾಕು ಅಂತ ಹೇಳಿದ್ರು. ನಮ್ಮ ಅಕ್ಕನೂ ಆಕ್ಚುಲಿ 97% ಬಂದಿತ್ತು, 4 years ಬ್ಯಾಕ್ ಮಾಡಿದ್ದು. ಸೊ ನನಗೆ ಒಂಥರ ನಮ್ಮ ಅಕ್ಕನ್ ಸ್ಕೋರ್ ಬೀಟ್ ಮಾಡ್ಬೇಕು ಅಂತ ಒಂಚೂರಿತ್ತು. ನಿಮಗೆ ನೀವು ಚಾಲೆಂಜ್ ಹಾಕೊಂಡಿದ್ರಿ, ಇಷ್ಟು ಸ್ಕೋರ್ ಮಾಡ್ಬೇಕು ನಾನು ಅಂತ. ಅಕ್ಕ ಏನ್ ಹೇಳ್ತಾ ಇದ್ರು ಅದ್ರ ಬಗ್ಗೆ? ಮಾಡಿದ್ರ ಈ ತರ ನಾನ್ ನಿಮ್ಗಿಂತ ಜಾಸ್ತಿ ತಗೋತೀನಿ ಅಂತ? ಆತರ ಏನಿಲ್ಲ. ಅವಳು ಆಕ್ಚುಲಿ ನನಗ್ ಮಿಸ್ ಆಗಿದ್ ನೀನ್ ತಗೋಬೇಕು ಅಂತ ತುಂಬಾ ಎಂಕರೇಜ್ ಮಾಡಿದ್ಲು. ಸ್ಕೂಲಿಂದಾನು ಅಷ್ಟೇ ವೀಕ್ಲಿ ಎಲ್ಲ ಪ್ರಾಕ್ಟೀಸ್ ಪೇಪರ್ಸ್ ಮಾಡಿಸ್ತಾ ಇದ್ರು, ತುಂಬಾ ಹೆಲ್ಪ್ ಆಯ್ತು. ಪ್ರೆಷರ್ ಅಫ್ಕೋರ್ಸ್ ರಿಲೇಟಿವ್ಸ್ ಕಡೆಯಿಂದ ಎಲ್ಲ ಇದ್ದೇ ಇರತ್ತೆ, ಬಟ್ ಅಷ್ಟೊಂದೇನ್ ಫೀಲ್ ಆಗಿಲ್ಲ. ಭಾರ್ಗವಿ, ಆ ಪ್ರೆಷರ್ ಇತ್ತ? 10th ಪ್ರೆಷರ್ ಅನ್ನುವಂಥದ್ದು ಅಥವಾ ಫ್ಯಾಮಿಲಿ ಕಡೆಯಿಂದ ಆಗ್ಲಿ ಅಥವಾ ಸುತ್ತಮುತ್ತ ನಾವು ನೋಡಿದಾಗ ಯೂಶಲಿ ವಿದ್ಯಾರ್ಥಿಗಳಿಗೆ ಅವ್ರದ್ದೇ ಒಂದು ಪ್ರೆಷರ್ ಇರುತ್ತೆ. ನಾನು ಇಷ್ಟು ಸ್ಕೋರ್ ಮಾಡ್ಬೇಕು, ಇಂಥ ಕಾಲೇಜಲ್ಲಿ ಒಳ್ಳೆ ಸೀಟ್ ತಗೋಬೇಕು, ಇಂಥ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ಅಂತ. ಆ ಪ್ರೆಷರ್ ಇತ್ತ ನಿಮ್ ಮೇಲೆ? ಫ್ಯಾಮಿಲಿ ಪ್ರೆಷರ್ ಏನಿರ್ಲಿಲ್ಲ. 610 above ಅಂತ ನನ್ಗಿತ್ತು. ಸೊ ಬೇಸಿಕ್ಲಿ ಐ ವಾಸ್ ಏಮಿಂಗ್ ಫಾರ್ ದಟ್ 610 above. ಸೊ ನೀವೇನ್ ಅನ್ಕೊಂಡಿದ್ರಿ ಆ ಸ್ಕೋರ್ ಬಂದಿದೆ. ಎಸ್, ನಾನ್ ಮೈಸೂರಿನ ಈಶೂನ್ ಮಾತಾಡಿಸ್ತೀನಿ. ಈಶೂ, ನಾನ್ ಪ್ರೆಷರ್ ಬಗ್ಗೆ ಮಾತನಾಡ್ತಾ ಇದ್ದೆ. 10th ಅಂದ್ರೆ ಆಬ್ವಿಯಸ್ಲಿ 9th ಅಲ್ಲಿ ಇರುವ ಅಷ್ಟು ಆ ಒಂದು ಕಾಮ್ನೆಸ್ ಇರೋದಿಲ್ಲ. 10th ಅಂದ ತಕ್ಷಣ ನೆಕ್ಸ್ಟ್ ಭವಿಷ್ಯ ಬರೆಯೋದಕ್ಕೆ ನಾವೇನು ಮುನ್ನುಡಿ ಬರಿಬೇಕು, ಮುಂದೆ ಹೆಜ್ಜೆ ಇಡಬೇಕು, ಅದಕ್ಕೆ ಮುಖ್ಯ ಪ್ಲೇಸ್, ಆ ಮುಖ್ಯ ಸ್ಟೇಜ್ ಅಂತಾನೆ ಹೇಳ್ಬಹುದು. ಆ ಪ್ರೆಷರ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ನೀವ್ ಯಾವ ರೀತಿ ಪ್ರಿಪೇರ್ ಆಗಿದ್ರಿ SSLC ಗೆ?
Of course, pressure ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. One of the important phases of life. So, but I try to be normal. ಆದಷ್ಟು ನಾನು without stress handle ಮಾಡಕ್ಕೆ I try. Perfect time table has ಆತರ ಏನಿಲ್ಲ ಪ್ರಿಪರೇಷನ್ ಅಲ್ಲಿ. ಇಟ್ಸ್ ಜಸ್ಟ್ ಯಾವಾಗ ಆಗುತ್ತೆ ಐ ಯೂಸ್ ಟು ರೀಡ್ ಅಷ್ಟೇ. ಆದಷ್ಟು ಜಾಸ್ತಿ ಟ್ರೈ ಮಾಡ್ತಾ ಇದ್ದೆ ಓದಕ್ಕೆ. ಅಂಡ್ ಐ ಬಿಲೀವ್ ಇನ್ ಕ್ವಾಲಿಟಿ ರೀಡಿಂಗ್. ಸೊ ಅರ್ಥ ಮಾಡ್ಕೊಂಡ್ ಓದ್ತಾ ಇದ್ದೆ, ಆದಷ್ಟು ಮನ್ಸಿಟ್ಟು ಓದ್ತಿದ್ದೆ. ಸೊ ದಟ್ ಇಸ್ ಮೈ ಪ್ರಿಪರೇಷನ್ ಅಂತ ಹೇಳ್ಬೋದು. ಸೊ ಮನೇಲಿ ಏನ್ ಹೇಳ್ತಾ ಇದ್ರು ಅಂದ್ರೆ ಮನೆಯವರು ಹೇಳ್ತಾ ಇದ್ರ, ಯಾಕಂದ್ರೆ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ 90 ಸ್ಕೋರ್ ಮಾಡಿದ್ರೆ ಸಾಕು, 90% ಬಂದ್ರೆ ಸಾಕು ಅಂತ. ಆ ರೀತಿ ಏನಾದ್ರು ಹೇಳಿದ್ರ, ಅಥವಾ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಓದ್ಕೊಳಮ್ಮ ಅಂತ ಹೇಳಿದ್ರ, ಹೇಗೆ? ಮನೇಲಿ ಪ್ರೆಷರ್ ಅಂತ ಏನಿಲ್ಲ, ಬಟ್ ಎಸ್ ಅವ್ರು ಹೇಳಿದ್ರು ಟ್ರೈ ಯುವರ್ ಬೆಸ್ಟ್. ನಿನ್ ಕೈ ಎಷ್ಟಾಗತ್ತೆ ಅಷ್ಟು ನೀನ್ ಟ್ರೈ ಮಾಡು. ಸೊ ರಿಸಲ್ಟ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಬಟ್ ಟ್ರೈ ಮಾಡೋದಂತೂ ಪುಟ್ ಯು 100% ಅಂತ ಮನೇಲಿ ಹೇಳ್ತಾ ಇದ್ರು. ಪ್ರೆಷರ್ ಅಂತ ಏನಿಲ್ಲ, ಬಟ್ ಸಪೋರ್ಟ್ ತುಂಬಾ ಮಾಡಿದ್ರು ಅಂತ ಹೇಳಕ್ ಇಷ್ಟ. ಸೊ ಈಗ ಆ ಎಲ್ಲಾ ಸಪೋರ್ಟ್ ನ ರಿಸಲ್ಟ್ ನೋಡಿದಾಗ ನಿಮ್ ಫ್ಯಾಮಿಲಿ ಎಕ್ಸ್ಪ್ರೆಷನ್ ಹೇಗಿತ್ತು? ಎಸ್, ಅಫ್ಕೋರ್ಸ್ ನನ್ಗೇನ್ ಜಾಸ್ತಿ ಅವರು ತುಂಬಾ ಖುಷಿಯಾಗಿದ್ದಾರೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ಅವ್ರನ್ನ ನೋಡಕ್ಕೆ. ನಮ್ಮಮ್ಮ ತುಂಬಾ ಖುಷಿಯಾಗಿದ್ದಾರೆ. ಅಂಡ್ ಮೈ ಸಿಸ್ಟರ್ ಅವಳು ಫೋನ್ ಮಾಡಿದ್ಲು, ನನ್ ನೋಡಕ್ ಮುಂಚೆ ಅವಳು ಹೇಳಿದ್ಲು ನಂಗೆ. ಅಪ್ಪ ವಾಸ್ ವೆರಿ ಹ್ಯಾಪಿ. ಎಲ್ಲಾರು ತುಂಬಾ ಖುಷಿಯಾಗಿದ್ದಾರೆ. ಅಂಡ್ ಅವ್ರ ಖುಷಿ ನೋಡಕ್ ಐ ಆಮ್ ವೆರಿ ಹ್ಯಾಪಿ. ದಟ್ಸ್ ಲವ್ಲಿ. ಖಂಡಿತ ನಮ್ ಖುಷಿ ಒಂದ್ ಕಡೆ ಆದ್ರೆ ಫ್ಯಾಮಿಲಿ ಖುಷಿ ನೋಡೋದು ಇನ್ನೊಂದ್ ಕಡೆ ಆಗುತ್ತೆ. ಆದ್ರೆ SSLC ಅನ್ನೋದು 1% ಆದ್ರೂ ಒಂದು ಪ್ರೆಷರ್ ಇರುತ್ತೆ ಆ ವರ್ಷ. ಓಕೆ, SSLC ಇವಾಗ ಎಕ್ಸಾಮ್ಸ್ ಅನ್ನುವಂಥದ್ದು. ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಯಾರ್ಯಾರು ಇದ್ರಿ ಇಲ್ಲಿ ನಿಮ್ಮ 5 ಜನರಲ್ಲಿ? ಬಾಸ್ಕೆಟ್ಬಾಲ್ ಆಡ್ತಾ ಇದ್ರಿ. ಸೊ ಅದೇನಾದ್ರು ಸ್ವಲ್ಪ ಕಮ್ಮಿ ಆಗಿತ್ತಾ, ಎಕ್ಸಾಮ್ಸ್ ಓದ್ಬೇಕು ಅಥವಾ SSLC ಪ್ರಿಪೇರ್ ಆಗ್ಬೇಕು ಅಂತ? ಬಾಸ್ಕೆಟ್ಬಾಲ್ ಏನ್ ಕಮ್ಮಿ ಆಗಿರಲಿಲ್ಲ, ಜಾಸ್ತಿನೇ ಆಗಿತ್ತಾ? ಜಾಸ್ತಿನೇ ಆಗಿತ್ತು ಹೇಳ್ಬೇಕಂದ್ರೆ. ಪ್ರೆಷರ್ ಅಂದ್ರೆ ಬೇಜಾರಾದಾಗೆಲ್ಲ ಬಾಸ್ಕೆಟ್ಬಾಲ್. ಸೊ ಅದೊಂಥರ ರಿಲ್ಯಾಕ್ಸೇಷನ್ ಕೊಟ್ಬಿಟ್ಟು ಚೆನ್ನಾಗಿ ಓದಕ್ ಆಯ್ತು. ಬಾಸ್ಕೆಟ್ಬಾಲ್ ಆಡ್ಬಿಟ್ಟು ಮಲಗಿದ್ರೆ ಫ್ರೆಶ್ ಆಗಿರ್ತೀವಿ, ಇನ್ನ ಚೆನ್ನಾಗಿ ಹೋಗುತ್ತೆ ತಲೆಗೆ. ಸೊ ಏನು ಓದಿ ಸ್ವಲ್ಪ ಸ್ಟ್ರೆಸ್ಡ್ ಆಗಿರ್ತೀರಾ, ಅದನ್ನ ಬಾಸ್ಕೆಟ್ಬಾಲ್ ಆಡೋದ್ರ ಮೂಲಕ ಕಾಮ್ ಆಗೋ ಅನ್ಸಲ್ಲ. ಆ ಮೂಲಕ ನಿಮ್ಮ ಪ್ರಿಪರೇಷನ್ ಆಗ್ತಾ ಇತ್ತು ಅಂತ. ಸೊ ವಾಲಿಬಾಲ್ ಆಡ್ತಾ ಇದ್ರಿ. ಸೊ ಜಾಸ್ತಿ ಆಗಿತ್ತಾ ಕಡಿಮೆ ಆಗಿತ್ತಾ? ಶಾಂತ್ ಕುಮಾರ್ ಹೇಳಿದ್ರು ಜಾಸ್ತಿನೇ ಆಗಿತ್ತು ಬಾಸ್ಕೆಟ್ಬಾಲ್ ಆಡೋದು. ತುಂಬಾ ಎಂಟರ್ಟೈನ್ ಮಾಡಿಲ್ಲ 10th ಸ್ಟ್ಯಾಂಡರ್ಡ್ ಅಂತ. ಓಕೆ, ಅವರು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಕ್ ಹೇಳಿದ್ರು. ಸೊ ನಾನು ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಅಂದ್ರೆ ಸ್ಕೂಲ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಬಿಕಾಸ್ 10th ಸ್ಟ್ಯಾಂಡರ್ಡ್ ಅಂದ್ರೆ ನಮ್ ಸ್ಕೂಲ್ ಲೈಫ್ ಅಲ್ಲೂ ಲಾಸ್ಟ್ ಇಯರ್ ಯಾವ್ದು ಮಿಸ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಜೊತೆಗೆ ಸ್ಟಡೀಸ್ ಮೇನ್ ಇರ್ತಾ ಇತ್ತು, ಬಟ್ ಅದ್ರ ಜೊತೆಗೆ ಎಲ್ಲಾ ಆಕ್ಟಿವಿಟೀಸ್ ಮಾಡ್ತಾ ಇದ್ರಿ. ನೀವು ಕಾರ್ತಿಕ್? ಕ್ರಿಕೆಟ್ ಆಡ್ತಿದ್ವಿ ಯೂಶುವಲ್ ಆಗಿ. ಜಾಸ್ತಿ ಕಡಿಮೆ ಅಂತ ಏನಿಲ್ಲ, ಮುಂಚೆಯಿಂದ ಹೆಂಗಿತ್ತು ಹಂಗೆ. ಇವ್ರು ಹೇಳ್ದಂಗೆ ಎಲ್ಲಾ ಕೋ-ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಅದೇ ಲಾಸ್ಟ್ ಇಯರ್ ಅಂತ ಮತ್ತೆ ಸಿಗಲ್ಲ. ಸೊ ಎಲ್ಲರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಕ್ರಿಕೆಟ್ ಅದೇ ಅವ್ರು ಹೇಳ್ದಂಗೆ ಕಾಮ್ ಆಗಕ್ಕೆ ವೀಕೆಂಡ್ಸ್ ಎಲ್ಲ ಆಡೋದು ಆತರ. ಓಕೆ, ಸೊ ಭಾರ್ಗವಿ, ನೀವ್ ಹೆಂಗೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಿದ್ರಿ? ಜೊತೆಗೆ ನೆಕ್ಸ್ಟ್ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನೀವ್ ಏನ್ ಓದ್ಬೇಕು ಅನ್ಕೊಂಡಿದ್ದೀರಾ? ನೆಕ್ಸ್ಟ್ PCMB ಸೆಲೆಕ್ಷನ್. ಪೇರೆಂಟ್ಸ್ ಸಪೋರ್ಟ್ ಅಂತೂ ತುಂಬಾ ಜಾಸ್ತಿ ಇತ್ತು. ಫಾರ್ ಎವ್ರಿಥಿಂಗ್ ದೇ ಯೂಸ್ ಟು ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ಎಲ್ಲ ಏನೇನ್ ರಿಸೋರ್ಸಸ್ ಇತ್ತು, ಎಲ್ಲ ಟೀಚರ್ಸ್ ಅಷ್ಟೇ. ಸ್ಕೂಲ್ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಇತ್ತು. I was very happy when I saw my mom so happy. ಅವ್ರಿಗೆ ತುಂಬಾ ಖುಷಿ ಆಯ್ತು. That is more important. ಏನ್ ಆಗ್ಬೇಕು ಅನ್ಕೊಂಡಿದ್ದೀರಾ ನೀವು? ಇಂಜಿನಿಯರ್ ಆಗ್ಬೇಕು. ನೀವು ಗಜಲಕ್ಷ್ಮಿ? ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಸೊ ನೆಕ್ಸ್ಟ್ ಸ್ಟೆಪ್ ಫ್ಯಾಷನ್ ಡಿಸೈನಿಂಗ್ ಕಡೆಗಾ? ಇಲ್ಲ, ನಾನು ವಿದ್ಯಾಮಂದಿರ ಸ್ಕೂಲ್ ನಲ್ಲಿ PCMB ಚಾಯ್ಸ್ ಮಾಡಿ. ಓಕೆ, PCMB ಮುಗಿಸ್ಕೊಂಡು ಅದಾದ ನಂತರ ಫ್ಯಾಷನ್ ಡಿಸೈನಿಂಗ್ ಕಡೆ ಗಮನ ಕೊಡ್ತಾರೆ. ಸೊ ಭಾರ್ಗವಿ ಅಂಡ್ ಗಜಲಕ್ಷ್ಮಿ, ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೆ. ಫಸ್ಟ್ ಆಫ್ ಆಲ್ ಅಗೇನ್ ಕಂಗ್ರಾಚುಲೇಷನ್ಸ್. ಈ ಖುಷಿ ಬಹುಶಃ ಇನ್ನೊಂದು ವಾರಗಳ ಕಾಲ ಫುಲ್ ಪಾರ್ಟಿ ಮೂಡಲ್ಲೇ ಇರ್ತೀರಾ. ಎಂಜಾಯ್ ಮಾಡಿ. ನಿಮ್ಮ ಮುಂದಿನ ಭವಿಷ್ಯ ಕೂಡ ಇಷ್ಟೇ ಸಕ್ಸಸ್, ಇದಕ್ಕಿಂತ ಹೆಚ್ಚಿನ ಸಕ್ಸಸ್ ಇಂದ ಕೂಡಿರ್ಲಿ ಅಂತ ನಾವು ಆಶಿಸ್ತೀವಿ. ಇಬ್ಬರಿಗೂ ಧನ್ಯವಾದ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಎಸ್ ವೀಕ್ಷಕರೇ, ಮತ್ತಿಬ್ಬರು ವಿದ್ಯಾರ್ಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾರೆ. ಜೊತೆಗೆ ಶಿವಮೊಗ್ಗ ಹಾಗೂ ಹುಬ್ಬಳ್ಳಿಯಿಂದ ಕೂಡ ವಿದ್ಯಾರ್ಥಿಗಳು ನಮ್ಮನ್ನ ಜಾಯ್ನ್ ಆಗ್ತಾರೆ. ಅವರ ಈ ಸಕ್ಸಸ್ ಹಿಂದಿನ ಸೂತ್ರ ಏನು ಅನ್ನೋದ್ರ ಜೊತೆಗೆ ಅವರ ಸಕ್ಸಸ್ ಅನ್ನ ನಮ್ ಜೊತೆ ಹಂಚ್ಕೊಳ್ತಾರೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಯಾರಾದ್ರೂ ಫೇಲ್ ಆಗಿದ್ರೆ ಖಂಡಿತವಾಗಿ ಅವರಿಗೊಂದು ಜಾದುಕಿ ಝಪ್ಟಿ ಕೊಡಿ, ಸಮಾಧಾನ ಮಾಡಿ. ಮುಂದಿನ ಎಕ್ಸಾಮ್ ನಲ್ಲಿ ಬರೆಯೋದಕ್ಕೆ ಪ್ರೇರೇಪಣೆ ಕೊಡಬೇಕಾದ ಜವಾಬ್ದಾರಿ ಸ್ನೇಹಿತರು, ಕುಟುಂಬಸ್ಥರು ಹಾಗೂ ಶಿಕ್ಷಕ ವರ್ಗದ ಮೇಲಿರುತ್ತೆ. ಇದೊಂದು ಚಿಕ್ಕ ಬ್ರೇಕ್ ನ ನಂತರ ಚರ್ಚೆ ಮತ್ತೆ ಮುಂದುವರಿಯುತ್ತೆ.